ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಕೆಲವು ಪುರುಷರ ಮೂತ್ರದಲ್ಲಿ ರಕ್ತ ಕಂಡುಬರಲು ಕಾರಣವೇನು? ಆಪ್ಷನ್ಸ್: ಎ ಗ್ರಂಥಿ ವಿಸ್ತರಣೆ, ಬಿ ವೀರ್ಯಾಣು ಉತ್ಪತ್ತಿ, ಸಿ ಒತ್ತಡ, ಡಿ ಆಯಾಸ. ಸರಿಯಾದ ಉತ್ತರ ಆಪ್ಷನ್ ಎ ಗ್ರಂಥಿ ವಿಸ್ತರಣೆ. ಪ್ರಾಸ್ಟ್ರೇಟ್ ಗ್ರಂಥಿ ಪುರುಷರ ಸಂತಾನೋತ್ಪತ್ತಿ ವ್ಯವಸ್ಥೆಯ ಭಾಗವಾಗಿದ್ದು ವೀರ್ಯವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ. ಇದು ಗುದನಾಳದ ಮುಂದೆ ಇರುತ್ತದೆ. ಯಾವಾಗ ಪ್ರಾಸ್ಟ್ರೇಟ್ ಗ್ರಂಥಿ ವಿಸ್ತರಿಸುತ್ತದೆಯೋ ಆಗ ಮೂತ್ರನಾಳದ ಮೇಲೆ ಒತ್ತುವ ಮೂಲಕ ಮೂತ್ರ ವಿಸರ್ಜನೆಗೆ ಕಷ್ಟವಾಗುತ್ತದೆ. ಇದು ಹಾನಿ ಮತ್ತು ರಕ್ತಸ್ರಾವಕ್ಕೆ ಕಾರಣವಾಗುತ್ತದೆ. 51ರಿಂದ 60 ವರ್ಷ ವಯಸ್ಸಿನ ವಯಸ್ಕ ಪುರುಷರಲ್ಲಿ 50% ಮತ್ತು 80 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ 90% ಜನರು ಈ ಸಮಸ್ಯೆಗೆ ಸಿಲುಕುತ್ತಾರೆ. ಎರಡನೇ ಪ್ರಶ್ನೆ, ಪ್ರಪಂಚದಲ್ಲಿ ಪ್ರವಾಸೋದ್ಯಮದಿಂದ ಹೆಚ್ಚು ಆದಾಯ ಗಳಿಸುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಸಿಂಗಪುರ್, ಸಿ ಅಮೆರಿಕ, ಡಿ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಮೆರಿಕ. ಪ್ರಪಂಚದಲ್ಲಿಯೇ ಪ್ರವಾಸೋದ್ಯಮದಿಂದ ಹೆಚ್ಚು ಆದಾಯ ಗಳಿಸುವ ದೇಶ ಯುನೈಟೆಡ್ ಸ್ಟೇಟ್ಸ್. ಇದಕ್ಕೆ ಉದಾಹರಣೆಯಾಗಿ 2023ರಲ್ಲಿ ಅಂದರೆ ಕಳೆದ ವರ್ಷ ಯುನೈಟೆಡ್ ಸ್ಟೇಟ್ಸ್ $190 ಬಿಲಿಯನ್ ಆದಾಯವನ್ನು ಗಳಿಸಿದೆ. ಮೂರನೇ ಪ್ರಶ್ನೆ, ಪೀರಿಯಡ್ ಸಮಯದಲ್ಲಿ ಯಾವುದನ್ನು ಸೇವಿಸುವುದರಿಂದ ಹೊಟ್ಟೆ ನೋವು ಉಲ್ಬಣಿಸುತ್ತದೆ? ಆಪ್ಷನ್ಸ್: ಎ ಚಹಾ, ಬಿ ಕಾಫಿ, ಸಿ ಹಾಲು, ಡಿ ಬಿಸಿನೀರು. ಸರಿಯಾದ ಉತ್ತರ ಆಪ್ಷನ್ ಬಿ ಕಾಫಿ. ಮುಟ್ಟಿನ ಸಮಯದಲ್ಲಿ ಹೆಚ್ಚಾಗಿ ಕಾಫಿ ಕುಡಿದರೆ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ. ಕಾಫಿಯಲ್ಲಿ ಇರುವಂತಹ ಕೆಫೀನ್ ಅಂಶವು ನೈಸರ್ಗಿಕವಾಗಿ ಮೂತ್ರವರ್ಧಕವಾಗಿದೆ. ಇದು ಮೂತ್ರ ವಿಸರ್ಜನೆ ಹೆಚ್ಚು ಮಾಡಿ ನಿರ್ಜಲೀಕರಣದಿಂದಾಗಿ ಸ್ನಾಯು ಸೆಳೆತವನ್ನು ಉಂಟುಮಾಡುತ್ತದೆ. ತಲೆನೋವು ಹೆಚ್ಚಾಗುತ್ತದೆ ಮತ್ತು ಹಾರ್ಮೋನ್ಗಳ ಮೇಲೆ ಅಡ್ಡ ಪರಿಣಾಮವನ್ನು ಬೀರುತ್ತದೆ. ಇದು ರಕ್ತನಾಳಗಳನ್ನು ಕುಗ್ಗಿಸುವುದರ ಜೊತೆಗೆ ಕಾರ್ಟಿಸೋಲ್ ಅನ್ನು ವೃದ್ಧಿಸುತ್ತದೆ. ಇದರ ಪರಿಣಾಮವಾಗಿ ಋತುಚಕ್ರ ಸಂದರ್ಭದಲ್ಲಿನ ಸಮಸ್ಯೆಗಳು ಇನ್ನಷ್ಟು ತೀವ್ರವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಗೋಧಿಯ ಚಪಾತಿಯ ಬದಲಿಗೆ ಯಾವುದನ್ನು ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ? ಆಪ್ಷನ್ಸ್: ಎ ರಾಗಿ ರೊಟ್ಟಿ, ಬಿ ಅಕ್ಕಿ ರೊಟ್ಟಿ, ಸಿ ಜೋಳದ ರೊಟ್ಟಿ, ಡಿ ಸಿರಿಧಾನ್ಯ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೋಳದ ರೊಟ್ಟಿ. ಜೋಳದಲ್ಲಿ ಹೆಚ್ಚಾದ ಕಬ್ಬಿಣಾಂಶವಿರುವುದರಿಂದ ಇದು ರಕ್ತದಲ್ಲಿ ಆಮ್ಲಜನಕ ಸರಬರಾಜು ಮಾಡುವುದರ ಜೊತೆಗೆ ಮೂಳೆಯ ಆರೋಗ್ಯಕ್ಕೆ ಫಾಸ್ಫರಸ್, ಹೃದಯದ ಆರೋಗ್ಯಕ್ಕೆ ಪೊಟ್ಯಾಷಿಯಂ ಮತ್ತು ಮೂಳೆಗಳನ್ನು ಬಲಪಡಿಸಲು ಕ್ಯಾಲ್ಸಿಯಂ ಒದಗಿಸುತ್ತದೆ. ಆಹಾರದ ನಾರಿನಾಂಶವು ಅಧಿಕವಾಗಿ ಇರುವ ಜೋಳದ ರೊಟ್ಟಿಯು ಜೀರ್ಣಕ್ರಿಯೆ ಸುಧಾರಣೆಗೆ ಸಹಕಾರಿಯಾಗಿದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಿಸುವುದರ ಜೊತೆಗೆ ತೂಕವನ್ನು ನಿರ್ವಹಣೆ ಮಾಡಲು ಇದು ಸಹಕಾರಿಯಾಗಿದೆ. ಹೀಗಾಗಿ ಚಪಾತಿಯ ಬದಲಿಗೆ ಜೋಳದ ರೊಟ್ಟಿಯನ್ನು ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಎನ್ನಲಾಗುತ್ತದೆ. ಐದನೇ ಪ್ರಶ್ನೆ, ಆಕಳಿಕೆ ಬರಲು ಕಾರಣವೇನು ಮತ್ತು ಯಾರಾದರೂ ಆಕಳಿಸಿದ್ದು ನೋಡಿ ನಾವು ಆಕಳಿಸಲು ಕಾರಣವೇನು? ಆಪ್ಷನ್ಸ್: ಎ ನಿದ್ದೆಯ ಕೊರತೆ, ಬಿ ಇತರರು ನೆನೆಸುವುದು, ಸಿ ಮೆದುಳಿನ ಕಾರ್ಯ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳಿನ ಕಾರ್ಯ. ಒಬ್ಬರ ರಕ್ತವು ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ಹೊಂದಿದ್ದಾಗ ಆಕಳಿಕೆಯು ಉಂಟಾಗುತ್ತದೆ. ಹೀಗಾದಾಗ ಆಮ್ಲಜನಕದ ಒಳಹರಿವು ಅಗತ್ಯವಾಗುತ್ತದೆ. ಆಕಳಿಕೆಯು ಇದನ್ನು ಒದಗಿಸುತ್ತದೆ. ಆಕಳಿಸುವುದರಿಂದ ರಕ್ತದಲ್ಲಿ ಆಮ್ಲಜನಕವು ಸರಿಯಾಗಿ ಸರಬರಾಜು ಆಗಲು ಮತ್ತು ಮೆದುಳು ತಂಪಾಗಲು ನೆರವಾಗುತ್ತದೆ. ಮೆದುಳು ತನ್ನನ್ನು ತಾನು ಉಲ್ಲಾಸವಾಗಿರಿಸಿಕೊಳ್ಳಲು ಹೀಗೆ ಮಾಡುತ್ತದೆ. ಮತ್ತು ಒಬ್ಬ ವ್ಯಕ್ತಿಯು ಆಕಳಿಸುವುದನ್ನು ಕಂಡಾಗಲೆಲ್ಲ ಅವರ ಮಿರರ್ ನ್ಯೂರಾನ್ ವ್ಯವಸ್ಥೆಯು ಸಕ್ರಿಯಗೊಳ್ಳುತ್ತದೆ. ಇದು ಮಾನವ ಮೆದುಳಿನೊಂದಿಗೆ ನೇರ ಸಂಪರ್ಕವನ್ನು ಹೊಂದಿದೆ. ಮಿರರ್ ನ್ಯೂರಾನ್ ಸಿಸ್ಟಮ್ ಅನ್ನು ಸಕ್ರಿಯಗೊಳಿಸಿದಾಗ ಇದು ಇತರರನ್ನು ಅನುಕರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಇತರರು ಆಕಳಿಸಿದಾಗ ನಾವು ಆಕಳಿಸುತ್ತೇವೆ. ಆರನೇ ಪ್ರಶ್ನೆ, ಭೂಗತ ಪವರ್ ಹೌಸ್ ಅನ್ನು ಹೊಂದಿರುವ ಕರ್ನಾಟಕದ ಅಣೆಕಟ್ಟು ಯಾವುದು? ಆಪ್ಷನ್ಸ್: ಎ ಕೃಷ್ಣರಾಜಸಾಗರ, ಬಿ ಲಿಂಗನಮಕ್ಕಿ, ಸಿ ತುಂಗಭದ್ರಾ, ಡಿ ಮಣಿ.
ಸರಿಯಾದ ಉತ್ತರ ಆಪ್ಷನ್ ಡಿ ಮಣಿ. ಶಿವಮೊಗ್ಗ ಜಿಲ್ಲೆಯ ಮಣಿಬೈಲ್ ಎಂಬ ಗ್ರಾಮದ ಬಳಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಇದರಿಂದಾಗಿ ಈ ಅಣೆಕಟ್ಟನ್ನು ಮಣಿ ಅಣೆಕಟ್ಟು ಎಂದು ಕರೆಯಲಾಗುತ್ತದೆ. ಜಲವಿದ್ಯುತ್ ಯೋಜನೆಯಾಗಿ ರೂಪಿಸಲಾದ ಈ ಅಣೆಕಟ್ಟು ಕೆಪಿಸಿಎಲ್ನ ವಾರ್ಷಿಕಗಳಲ್ಲಿ ಒಂದು ಮೈಲಿಗಲ್ಲು ಮತ್ತು ಭೂಗತ ಪವರ್ ಹೌಸ್ ಅನ್ನು ಹೊಂದಿದೆ. ಇದು ಏಷ್ಯಾದ ಮೊದಲನೆಯದು ಎಂದು ಹೇಳಲಾಗುತ್ತದೆ. 7ನೇ ಪ್ರಶ್ನೆ, ಊಟದ ಮೂಲಕ ನಮಗೆ ಗೊತ್ತಿಲ್ಲದೆ ನಮ್ಮ ಹೊಟ್ಟೆಯಲ್ಲಿ ಸೇರಿರುವ ಕೂದಲನ್ನು ಹೊರತೆಗೆಯಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್ ಎ ಗೋಮೂತ್ರ, ಬಿ ಉಪ್ಪಿನ ನೀರು, ಸಿ ಬೇವಿನ ರಸ, ಡಿ ನೇರಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ನೇರಳೆ ಹಣ್ಣು. ನೇರಳೆ ಹಣ್ಣನ್ನು ತಿನ್ನುವುದರಿಂದ ನಮಗೆ ಗೊತ್ತಿಲ್ಲದೆ ಊಟದ ಮೂಲಕ ನಮ್ಮ ಹೊಟ್ಟೆಯನ್ನು ಸೇರಿರುವ ಕೂದಲುಗಳನ್ನು ತೆಗೆದುಹಾಕುವಲ್ಲಿ ನೇರಳೆ ಹಣ್ಣುಗಳು ಹೆಚ್ಚು ಸಹಾಯಕಾರಿಯಾಗಿದೆ. 8ನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಪ್ರತಿ ತಿಂಗಳು ತನ್ನನ್ನು ತಾನೇ ನವೀಕರಿಸಿಕೊಳ್ಳುವ ಅಂಗ ಯಾವುದು? ಆಪ್ಷನ್ಸ್ ಎ ಹೃದಯ, ಬಿ ಶ್ವಾಸಕೋಶ, ಸಿ ಯಕೃತ್, ಡಿ ಚರ್ಮ. ಸರಿಯಾದ ಉತ್ತರ ಆಪ್ಷನ್ ಡಿ ಚರ್ಮ. ಚರ್ಮವು ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ. ಇದು ಮಾನವನ ಗಾತ್ರ ಮತ್ತು ತೂಕಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ಮಾನವನ ಚರ್ಮವು ವಿವಿಧ ಎಕ್ಟೋಡರ್ಮಿಕ್ ಅಂಗಾಂಶಗಳಿಂದ ಮಾಡಲ್ಪಟ್ಟಿದ್ದು, ಇದು ಯಕೃತ್, ಗ್ರಂಥಿಗಳು, ಹೊಟ್ಟೆ, ಹೃದಯ ಮುಂತಾದ ಎಲ್ಲ ಆಂತರಿಕ ಅಂಗಗಳನ್ನು ರಕ್ಷಿಸುತ್ತದೆ ಮತ್ತು ಪ್ರತಿ ತಿಂಗಳು ತನ್ನನ್ನು ತಾನೇ ನವೀಕರಿಸಿಕೊಳ್ಳುವ ನಮ್ಮ ದೇಹದ ಏಕೈಕ ಅಂಗವಾಗಿದೆ. 9ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವುದನ್ನು ಹೇರಳವಾಗಿ ಗಣಿಗಾರಿಕೆ ಮಾಡಲಾಗುತ್ತದೆ? ಆಪ್ಷನ್ಸ್ ಎ ಚಿನ್ನ, ಬಿ ಮ್ಯಾಂಗನೀಸ್, ಸಿ ಕಬ್ಬಿಣ, ಡಿ ಗ್ರಾನೈಟ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಮತ್ತು ಚಿನ್ನವನ್ನು ಹೇರಳವಾಗಿ ಗಣಿಗಾರಿಕೆ ಮಾಡಲಾಗುತ್ತದೆ. ಇದರ ಜೊತೆಗೆ ಇತರ ಖನಿಜಗಳಾದ ಅಲ್ಯೂಮಿನಿಯಂ, ಕಬ್ಬಿಣ, ಸುಣ್ಣದ ಕಲ್ಲು, ತಾಮ್ರ, ಬಾಕ್ಸೈಟ್, ಕ್ರೋಮೈಟ್, ಮೈಕಾ ಮತ್ತು ಗ್ರಾನೈಟ್ಗಳನ್ನು ಸಹ ಗಣಿಗಾರಿಕೆ ಮಾಡಲಾಗುತ್ತದೆ. 10ನೇ ಪ್ರಶ್ನೆ, ಸ್ನಾನದ ನೀರಿಗೆ ಯಾವುದನ್ನು ಹಾಕಿ ಸ್ನಾನ ಮಾಡುವುದರಿಂದ ಕೀಲು ನೋವು ಮತ್ತು ಪಾದದ ಊತ ಕಡಿಮೆಯಾಗುತ್ತದೆ? ಆಪ್ಷನ್ಸ್ ಎ ನಾಗಬಲ, ಬಿ ಬಿಳಿ ಸಾಸಿವೆ, ಸಿ ಏಲಕ್ಕಿ, ಡಿ ಕಲ್ಲು ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಕಲ್ಲು ಉಪ್ಪು. ಗಂಭೀರ ಸಮಸ್ಯೆಗಳಾದ ಆಸ್ಟಿಯೋಆರ್ಥ್ರೈಟಿಸ್ ಮತ್ತು ಟೆಂಡಿನೈಟಿಸ್ ಸಮಸ್ಯೆಗಳು ಸಹ ನಿತ್ಯ ನಿಯಮಿತವಾದ ಉಪ್ಪಿನ ಅಂಶ ಹೊಂದಿರುವ ಬಿಸಿ ನೀರಿನ ಸ್ನಾನದಿಂದ ಗುಣವಾಗುತ್ತವೆ. ಆಸ್ಟಿಯೋಆರ್ಥ್ರೈಟಿಸ್ ಎಂದರೆ ಮಾಂಸಖಂಡಗಳ ಕೆಳಗಿರುವ ಮೂಳೆಗಳು ಮತ್ತು ಕಾರ್ಟಿಲೇಜ್ ಭಾಗಗಳು ದುರ್ಬಲಗೊಳ್ಳುವುದು ಮತ್ತು ಟೆಂಡಿನೈಟಿಸ್ ಎಂದರೆ ಟೆಂಡನ್ ಭಾಗ ಊದಿಕೊಳ್ಳುವುದು. ಉಪ್ಪಿನ ನೀರಿನ ಸ್ನಾನದಿಂದ ಈ ಎರಡೂ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯುತ್ತವೆ. ಸಮುದ್ರದ ಕಲ್ಲು ಉಪ್ಪನ್ನು ಸೇರಿಸಿದ ಬೆಚ್ಚಗಿನ ನೀರು ಸ್ನಾಯುಗಳು ಮತ್ತು ಕೀಲುಗಳ ಮೇಲಿನ ಊತವನ್ನು ಕಡಿಮೆ ಮಾಡುತ್ತದೆ. ಸಮುದ್ರದ ಉಪ್ಪಿನ ಸ್ನಾನವು ಸಂಧಿವಾತದ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾಗಿದೆ. ಅಲ್ಲದೆ ಗಟ್ಟಿಯಾದ ಕೀಲುಗಳನ್ನು ನಿವಾರಿಸುತ್ತದೆ ಮತ್ತು ಸ್ನಾಯು ಸೆಳೆತವನ್ನು ನಿವಾರಿಸಿ ದೇಹದಲ್ಲಿ ರಕ್ತ ಸಂಚಾರ ಸುಗಮವಾಗಿ ಆಗುವಂತೆ ನೋಡಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ಮಳೆಯು ಬರುವ ಸೂಚನೆಯನ್ನು ನೀಡುವ ಮರ ಯಾವುದು? ಆಪ್ಷನ್ಸ್ ಎ ಆಲಿವ್ ಮರ, ಬಿ ಈಚಲು ಮರ, ಸಿ ಪೈನ್ ಮರ, ಡಿ ತೆಂಗಿನ ಮರ. ಸರಿಯಾದ ಉತ್ತರ ಆಪ್ಷನ್ ಸಿ ಪೈನ್ ಮರ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.